Namaste, welcome back to my YouTube channel, The Soul Voice Meghana. Hope so everybody is doing well. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವ್ಲಾಗು ನನಗೆ ತುಂಬ ಸ್ಪೆಷಲ್ಲು, ಯಾಕಂದರೆ ನನ್ನ ಲೈಫಿನ ಟರ್ನಿಂಗ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಒಂದು ಜಾಗ, ಯಾವ್ದು ಆ ಜಾಗ ಅಂತಂದರೆ ದಟ್ ಈಸ್ ಡಿವೈನ್ ಪಾರ್ಕ್ ಅಂತ ಹೇಳ್ಬಿಟ್ಟು. ಸೊ ಡಿವೈನ್ ಪಾರ್ಕ್, ಇಟ್ ಈಸ್ ಅ ಸ್ಪಿರಿಚುವಲ್ ಸೆಂಟರ್ ಇನ್ಸ್ಪೈರ್ಡ್ ಬೈ ದ ಲೈಫ್ ಆ್ಯಂಡ್ ಟೀಚಿಂಗ್ಸ್ ಆಫ್ ಸ್ವಾಮಿ ವಿವೇಕಾನಂದ, established under the guidance of Dr. A. Chandrasekhar Udupa. So the main vision here is Atma Shakti Jagriti ಅಂದರೆ ಸೋಲ್ ಅವೇಕ್ನಿಂಗ್ ಅಂತ ಕರಿತೀವಿ. ನನಗೆ ಡಿವೈನ್ ಪಾರ್ಕ್ನ ಪರಿಚಯ ಆಗಿದ್ದು 3.5 ವರ್ಷದ ಹಿಂದೆ. ನನ್ನ ಒಬ್ಬ ಸ್ಟೂಡೆಂಟ್ನ ಪೇರೆಂಟ್ಸು ನನಗೆ ಇದ್ರ ಬಗ್ಗೆ ಹೇಳಿದರು. ಸೊ ಒನ್ಸ್ ನೀವು ಡಿವೈನ್ ಪಾರ್ಕ್ ವಿಸಿಟ್ ಮಾಡಬೇಕು ಅಂತ ಅವ್ರು ಹೇಳಿದರು. ಫಸ್ಟ್ ನಾನು ಅಷ್ಟು ಸೀರಿಯಸ್ ಆಗಿ ತಗೊಂಡಿರಲಿಲ್ಲ. ಅಂದರೆ ಒಂದು ದಿನ ಲೈಫಲ್ಲಿ ನನಗೆ ಏನು ಅಂತಂದರೆ ನನ್ನ ಲೈಫಲ್ಲಿ ನಡೆದಂತಹ ಇಶ್ಯೂಸ್ಗೆ ನಾನು ಬೇಸತ್ತು ಹೋಗಿ ಡಿಸೈಡ್ ಮಾಡಿದೆ ಹೋಗೋಣ ಅಂತ ಹೇಳ್ಬಿಟ್ಟು. ಇವತ್ತು ಆ ದಿನನ ಹಿಂತಿರುಗಿ ನೋಡಿದಾಗ ಆ ಒಂದು ಸಲಹೆ ನನ್ನ ಜೀವನಕ್ಕೆ ಸಿಕ್ಕ ದೊಡ್ಡ ಗಿಫ್ಟ್ ಅಂತಲೇ ನಾನು ಹೇಳ್ಬೋದು. ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್ ಥ್ಯಾಂಕ್ ಯು ಸೋ ಮಚ್. ನನ್ನನ್ನು ಈ ಜಾಗಕ್ಕೆ ಪರಿಚಯಿಸಿದ ಆ ಫ್ಯಾಮಿಲಿಗೆ ನಾನು ಯಾವತ್ತೂ ಋಣಿಯಾಗಿರ್ತೀನಿ. ಈ ಪ್ಲೇಸ್ ಗೆ ಹೆಂಗೆ ಹೋಗೋದು ಅಂತಂದರೆ ಫ್ರಮ್ ಹೊಸಪೇಟ್ ಇಟ್ ಇಸ್ ಅರೌಂಡ್ 330 to 360 ಕಿಲೋಮೀಟರ್ಸು. ಸೊ 7 to 8 hours ಬೇಕಾಗುತ್ತೆ ಹೋಗೋದಕ್ಕೆ. ಹೊಸಪೇಟು, ಹರಿಹರ, ಶಿವಮೊಗ್ಗ, ಹೊಸನಗರ, ಕುಂದಾಪುರ ಮತ್ತು ಸಾಲಿಗ್ರಾಮ. ಲಾಂಗ್ ಜರ್ನಿ, ಬಟ್ ಸಮ್ಟೈಮ್ಸ್ ಬ್ಯೂಟಿಫುಲ್ ಡೆಸ್ಟಿನೇಷನ್ಸ್ ಟೇಕ್ ಟೈಮ್, ಯು ನೋ ದಟ್. ಫಸ್ಟ್ ಸ್ಟೆಪ್ ಇನ್ಸೈಡ್ ಡಿವೈನ್ ಪಾರ್ಕ್, ಅದನ್ನು ಕೃಪಾ ಕುಂಜ ಅಂತ ಕರೀತಾರೆ. ನೀವಲ್ಲಿ ರೀಚ್ ಆದ ತಕ್ಷಣ ಅಲ್ಲಿ ಯಾತ್ರಿ ನಿವಾಸದಲ್ಲಿ ಫ್ರೆಶ್ ಅಪ್ ಆಗಿ 6:30ಗೆಲ್ಲ ಅಲ್ಲಿ ಪೂಜೆ ನಡೆಯುತ್ತೆ. ಅಟೆಂಡ್ ಆಗಿ ಅಲ್ಲಿ ಎಲ್ಲದು ಲೈಕ್ ಅಂದರೆ ಎಲ್ಲದೂ ಫ್ರೀ, ಅಲ್ಲಿ ಪೇ ಮಾಡೋಕ್ಕೆ ಏನೂ ಇಲ್ಲ. ಟಿಫಿನ್, ಊಟ ಎಲ್ಲದೂ ಪ್ರೊವೈಡ್ ಮಾಡ್ತಾರೆ. ಕೃಪಾ ಕುಂಜದೊಳಗೆ ಎಂಟ್ರಿ ಆಗ್ತಿದ್ದಂಗೆ ಫುಲ್ ಸೈಲೆನ್ಸು. ಧ್ಯಾನ ಮಂದಿರ, ರಾಮಕೃಷ್ಣ ಪರಮಹಂಸ ಹಾಗೂ ಶಾರದಾ ದೇವಿಯರ ಸ್ಟ್ಯಾಚ್ಯೂ ಇದೆ. ಅಲ್ಲಿ ಧ್ಯಾನ ಮಂದಿರ ಅಂತಲೇ ಕರೀತಾರೆ ಅದಕ್ಕೆ. ಇನ್ನೊಂದು ಏನಂದರೆ ನಂಗೆ ಇಲ್ಲಿ ತುಂಬ ಇಷ್ಟ ಆಗಿದ್ದ ವಿಷಯ ಏನಂದರೆ ಅಲ್ಲಿ ಯಾರನ್ನು ಜಾತಿ, ಧರ್ಮ, ಭಾಷೆ ಅಥವಾ ಆರ್ಥಿಕ ಸ್ಥಿತಿಯಿಂದ ಅಳೆಯೋದಿಲ್ಲ. ಇಲ್ಲಿ ಇಂಪಾರ್ಟೆಂಟ್ ಏನಂದರೆ ನೀವು ಯಾರು ಅನ್ನೋದು ಇಲ್ಲಿ ಮುಖ್ಯ ಆಗಲ್ಲ, ನೀವೇನಾಗಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ಜಾಗದಲ್ಲಿ. ಸ್ವಾಮಿ ವಿವೇಕಾನಂದರ ಅವರ ಸಾನ್ನಿಧ್ಯವನ್ನು ಅನುಭವಿಸುವಂಥ ಒಂದು ಲೈಕ್ ಸ್ಪಿರಿಚುವಲ್ ಪ್ಲೇಸ್. ಅವರ ಜೀವನವೇ ನಮಗೊಂದು ಮೆಸೇಜ್, ಹೌದಾ? ಲವ್, ಪ್ಯೂರಿಟಿ, ಸರ್ವೀಸ್, ಸ್ಟ್ರೆಂತ್, ಉತ್ತಿಷ್ಟದ ಜಾಗೃತ. ಸೊ ನಾವು ಲೈಫ್ನಲ್ಲಿ ಯಾರನ್ನು ಇಂಪ್ರೆಸ್ ಮಾಡಿ ಡಿಫೀಟ್ ಮಾಡೋ ಅವಶ್ಯಕತೆ ಇಲ್ಲ. ಮೊದಲು ನಮ್ಮೊಳಗಿನ ಭಯವನ್ನು ಗೆಲ್ಲಬೇಕು. ವಿ ಹ್ಯಾವ್ ಟು ಡೆವಲಪ್ ಅವರ್ ಸೆಲ್ಸ್. ಇದೇ ಡಿವೈನ್ ಪಾರ್ಕ್ ಕಲಿಸುವ ಒಂದು ದೊಡ್ಡ ಪಾಠ. ನೋ ಫಿಯರ್, ಓನ್ಲಿ ಸಾಧನ. ಇಲ್ಲಿ ಯಾರು ನಿಮ್ಮನ್ನು ಹೆದರಿಸೋದಿಲ್ಲ. ಅಂದರೆ ನಾವು ಎಷ್ಟೋ ಸರಿ ಲೈಫಲ್ಲಿ ಡಿಫಿಕಲ್ಟಿ ಸಿಚುವೇಶನ್ ಸಿಕ್ಕಾಗ ಹಾಸ್ಟ್ರಾಲಜರ್ಸ್ ಹತ್ರ ಹೋಗ್ತೀವಿ. ಇಷ್ಟು ಹಣ ಕೊಡಿ, ಆ ಹೋಮ ಮಾಡಿ, ಈ ಪೂಜೆ ಮಾಡಿ, ನಿಮ್ಮ ಸಮಸ್ಯೆ ಹೋಗುತ್ತದೆ ಅಂತೆಲ್ಲ ಹೇಳ್ತಾರೆ. ಈ ಥರದ್ದು ಯಾವುದು ಇಲ್ಲಿ ಯಾರೂ ಹೇಳಲ್ಲ. ಕಾಮಾಗಿ ಪೀಸ್ಫುಲ್ಲಾಗಿ ಕುತ್ಕೊಳ್ರಿ, ಸಾಧನ ಮಾಡ್ರಿ, ಚಾಂಟ್ ಶ್ರೀರಾಮ್ ರಕ್ಷ ಸ್ತೋತ್ರ, ಟ್ರಾನ್ಸ್ಫಾರ್ಮ್ ಯುವರ್ ಸೆಲ್ಫ್ ಅಂತ ಮಾತ್ರ ಇಲ್ಲಿ ಹೇಳ್ತಾರೆ. ಅದು ಬಿಟ್ಟರೆ ಬೇರೆ ಏನೂ ಗೈಡ್ ಮಾಡಲ್ಲ. ಮೈ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಅಂದರೆ ನನ್ನ ಜೀವನದಲ್ಲಿ ನಡೆದ ಟ್ರಾನ್ಸ್ಫಾರ್ಮೇಷನ್ ಖಂಡಿತ ನಿಮ್ಗೆ ಹೇಳ್ಬೇಕು ಅನ್ನಿಸ್ತಿದೆ. ನಾನು ಇಲ್ಲಿ ಬರೋದಕ್ಕೆ ಮುಂಚೆ ತುಂಬ ಎಮೋಷ್ನಲ್ ಸ್ಟ್ರಗಲ್ಸ್ ಇತ್ತು, ಸ್ಟ್ರೆಸ್ ಇತ್ತು, ಕನ್ಫ್ಯೂಷನ್ ಇತ್ತು, ಕೆಲವು ನೋವುಗಳು ಮನಸ್ಸಿನಲ್ಲಿ ತುಂಬ ಡೀಪ್ ಆಗಿತ್ತು. ಆದರೆ ಪ್ರತಿ ಬಾರಿ ಡಿವೈನ್ ಪಾರ್ಕಿಗೆ ಬಂದಾಗ ನನ್ನ ಮನಸ್ಸು ಸ್ವಲ್ಪ ಕಾಮ್ ಆಗ್ತಾ ಬಂತು. ನನ್ನೊಳಗಿನ ಫಿಯರ್ ಕಡಿಮೆ ಆಯಿತು, ಕಾನ್ಫಿಡೆನ್ಸ್ ಹೆಚ್ಚಾಯಿತು, ಪಾಸಿಟಿವ್ ಥಿಂಕಿಂಗ್ ಶುರು ಆಯಿತು. ಆಲ್ ಇಸ್ ವೆಲ್ ಅನ್ನೋ ಮನೋಭಾವನೆ ಜಾಸ್ತಿ ಆಯಿತು, ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ. ಸೊ ಇದು ನನಗಾದ ಅನುಭವ. ಪ್ರತಿಯೊಬ್ಬರ ಜರ್ನಿನೂ ಬೇರೆ ಬೇರೆ ಇರುತ್ತೆ. ಈ ಪ್ಲೇಸ್ ನನಗೆ ನನ್ನನ್ನೇ ಪರಿಚಯಿಸ್ಕೊಡ್ತು ಆ್ಯಕ್ಚುಲಿ. ಇಲ್ಲಿ ಸ್ಪಿರಿಚುವಲ್ ಬುಕ್ಸು, ಮ್ಯಾಗ್ಝಿನ್ಸು ಮತ್ತು ಜೀವನವನ್ನು ಉತ್ತಮವಾಗಿ ಬದುಕಲು ಸಹಾಯ ಮಾಡುವ ಸಾಹಿತ್ಯ ದೊರಕುತ್ತದೆ ಈ ಒಂದು ಡಿವೈನ್ ಪಾರ್ಕ್ನ. ಅಂದರೆ ಇಲ್ಲಿ ಡಿವೈನ್ ಪಾರ್ಕಲ್ಲಿ ದಿವ್ಯ ಸಂದೇಶ ಅಂತ ಕೊಡ್ತಾರೆ. ಬೇರೆ ಬೇರೆ ತುಂಬ ಪ್ಲೇಸಸ್ಸಿಂದ ಈ ದಿವ್ಯ ಸಂದೇಶನ ಕೇಳೋಕ್ಕೆ ಜನ ಬರ್ತಾರೆ. ಇಲ್ಲಿ ಸ್ಟೂಡೆಂಟ್ಸ್ಗೆ ವಿದ್ಯಾರ್ಥಿ ಶಿಬಿರ ಪ್ರೋಗ್ರಾಮ್ ಮಾಡ್ತಾರೆ. ಎಕ್ಸಾಮ್ಸನ್ನು ಯಾವ ರೀತಿ ಮೆಂಟಲಿ ಅಂದರೆ ಫೇಸ್ ಮಾಡೋದು ಅಂತ ಹೇಳ್ತಾರೆ. ನನ್ನ ಸ್ಟೂಡೆಂಟ್ಸ್ ಈ ಪ್ರೋಗ್ರಾಮಿಗೆ ಅಟೆಂಡ್ ಮಾಡಿ ತುಂಬ ಚೇಂಜಸ್ ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ. ನಾನು ಪ್ರತಿ ಸಾರಿನೂ ಇಲ್ಲಿಂದ ತುಂಬ ಬುಕ್ಸ್ ತರ್ತೀನಿ. ಬುಕ್ಸ್ ಆರ್ ದ ಬೆಸ್ಟ್ ಫ್ರೆಂಡ್ಸ್. ಈ ಸಾರಿನೂ ಇವೆಲ್ಲ ಬುಕ್ಸ್ ನಾನು ತೊಗೊಂಡ್ಬಂದಿದ್ದೀನಿ. ಅಲ್ಲಿಂದ 5 ಕಿಲೋಮೀಟರ್ಸ್ ದೂರದಲ್ಲಿ SHRF ಯೋಗ ಬನ ಅಂತ ಇದೆ. ಏನಂಗಂದರೆ SHRF ಅಂದರೆ ಏನು? ಸರ್ವಕ್ಷೇಮ ಹಾಸ್ಪಿಟಲ್ ಆ್ಯಂಡ್ ರಿಸರ್ಚ್ ಫೌಂಡೇಶನ್. ಇದು ಅಲ್ಲೇ ಅಂದರೆ ಒಂದು ಹೇಳಿದ್ನಲ್ಲ, ಮೂಡುಗಿಳಿಯಾರು ಕೋಟಾದ ಹತ್ರ ಇರುವಂಥದ್ದು. 12 ಎಕರೆ ಜಾಗದಲ್ಲಿ ಇದು ನಿರ್ಮಾಣ ಆಗಿದೆ.
See, it was created with the idea of helping people improve their health through yoga, natural living and peaceful environment. ಇಲ್ಲಿ ತುಂಬಾ ಜನ ಸೆಲೆಬ್ರಿಟೀಸ್ ಬರ್ತಾರೆ. ದ ಥಿಂಗ್ ಈಸ್ ಇಲ್ಲಿ ವರ್ಡ್ಸ್ ಟಾಲೆಸ್ಟ್ ಸ್ವಾಮಿ ವಿವೇಕಾನಂದ ಸ್ಟ್ಯಾಚ್ಯೂ ಇದೆ, ಅಂದ್ರೆ 35 ಅಡಿ ಎತ್ತರವಾದಂತಹ ಸ್ಟ್ಯಾಚ್ಯೂ ಸ್ವಾಮಿ ವಿವೇಕಾನಂದರು. ಒಂಥರ ಮನಮೋಹಕ ದೃಶ್ಯ. ಅವರು ನೋಡ್ತಾ ಇದ್ರೆ ಫಿಲ್ ಲೈಕ್ ಅಂದ್ರೆ ನಾವು ಹೆಂಗೆ ಅಂತಂದ್ರೆ ಅಲ್ಲಿಂದ ಬರಕ್ಕೆ ಮನ್ಸು ಬರಲ್ಲ, ಅಷ್ಟು ಚೆನ್ನಾಗಿ ಆ ಸ್ಟ್ಯಾಚ್ಯೂ ಇದೆ. ಎಕ್ಸ್ಪೆಷಲಿ ಯಾರೆಲ್ಲ ಈ ಸ್ವಾಮಿ ವಿವೇಕಾನಂದರ ಡಿಸೈಪಲ್ಸ್ ಅಥವಾ ಫಾಲೋವರ್ಸ್ ಆಗಿರ್ತೀರಿ, ಯು ಫೀಲ್ ವೆರಿ ಗ್ರೇಟ್. Standing before this statue, actually, you don't just admire its height, you remember his powerful message. Prati sari, arise, awake, and stop not till the goal is reached. It inspires courage, confidence, and service to humanity. ಅವರನ್ನ ನೋಡಿದಾಗೆಲ್ಲ ಒಂದೇ ಥಾಟ್, ನನ್ನ ಜೀವನದಲ್ಲಿ ಇನ್ನೂ ನಾನು ಎಷ್ಟು ಒಳ್ಳೆ ಕೆಲಸಗಳನ್ನ ಮಾಡಬೇಕಲ್ಲ ಅಂತ ಫೀಲ್ ಆಗುತ್ತೆ. ಆ್ಯಂಡ್ ಆಲ್ಸೋ ಐ ಫೀಲ್ ಗ್ರ್ಯಾಟಿಟ್ಯೂಡ್ ಇನ್ ಫ್ರಂಟ್ ಆಫ್ ಹಿಮ್. ಕೃತಜ್ಞತೆ ಮನೋಭಾವನೆಯಿಂದ ನಾನು ಅವ್ರ ಹತ್ರ ಶರಣಾಗ್ತೀನಿ. SHRF ಬಗ್ಗೆ ಡೀಟೇಲ್ಸ್ಗೋಸ್ಕರ ಪಿಕ್ಚರನ್ನು ಶೇರ್ ಮಾಡ್ತೀನಿ, ವಿಡಿಯೋ ಪಾಸ್ ಮಾಡಿ ನೋಡಿ. ಮತ್ತು ಡಿವೈನ್ ಪಾರ್ಕ್ ಕೃಪಾಕುಂಜದಲ್ಲಿ ಮೊಬೈಲ್ ಅಲೋ ಮಾಡಲ್ಲ, ಫೋನ್ ಸ್ವಿಚ್ ಆಫ್ ಮಾಡಬೇಕು. ಸೊ ಫೋಟೋಸು ರ್ಯಾಂಡಮ್ ಆಗಿ ಬಂದಿದೆ, ಅಷ್ಟು ಕ್ಲಿಯರಾಗಿ ನಿಮಗೆ ಫೋಟೋಸ್ ಇಲ್ಲ. ಡೋಂಟ್ ಫೀಲ್ ಬ್ಯಾಡ್, ನನಗೆ ಇಲ್ಲಿ ಕಂಟೆಂಟ್ ಮಾತ್ರ ಶೇರ್ ಮಾಡಬೇಕಾಗಿರೋದು. ಸೊ ನಾನು ಕೆಲವೊಂದು ಪಿಕ್ಚರ್ಸ್ ಏನೆಲ್ಲ ಅಲ್ಲಿ ತೆಗ್ದಿದ್ದೀನಿ ಅದನ್ನು ಮಾತ್ರ ನಿಮಗೆ ಶೇರ್ ಮಾಡಿದ್ದೀನಿ. ಸೊ ಈ ವಿಡಿಯೋ ವ್ಲಾಗ್ಗೋಸ್ಕರ ಅಂತೂ ಖಂಡಿತ ಮಾಡ್ತಾ ಇಲ್ಲ. ನನ್ನಲ್ಲಿ ಆದ ಬದಲಾವಣೆ, ನಾನು ಅನುಭವಿಸಿದ ಒಂದು ಒಳ್ಳೆಯ ವಿಷಯಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನಿಸಿದ್ದಕ್ಕೆ, ಅದು ನಿಮಗೂ ಯೂಸ್ ಆಗುತ್ತೆ ಅನ್ನೋ ಒಂದು ಇಂಟೆನ್ಷನಿಂದ ವಿಡಿಯೋ ಆಗ್ತಾ ಇದ್ದೀನಿ. ಸೊ ಯಾವ ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ಓಪನ್ ಹಾರ್ಟೆಡ್ ಆಗಿ ನಂಬಿಕೆಯಿಂದ ನೀವು ಡಿವೈನ್ ಪಾರ್ಕಿಗೆ ಹೋಗಿ, ಮೇ ಬಿ ನಿಮಗೂ ನಿಮ್ಮ ಜೀವನದಲ್ಲಿ ಬೇಕಾಗಿರುವಂತಹ ಉತ್ತರ ಸಿಗಬಹುದೇನು. ಸೊ ವಾಕ್ ಯುವರ್ ಪಾತ್ ವಿತ್ ಫೇತ್, ಎವ್ರಿ ಸ್ಟೆಪ್ ಅವೇಕನ್ಸ್ ದ ಸ್ಪಿರಿಟ್ ವಿತಿನ್ ಯು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆದಷ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ನೋಡಿ, ಶೇರ್ ಮಾಡಿ ಅಂತ ಹೇಳ್ತಾ ಸೈನಿಂಗ್ ಆಫ್ ದ ಸೋಲ್ ವಾಯ್ಸ್ ಮೇಘನಾ. ಜೈ ಶ್ರೀರಾಮ್. ಟೇಕ್ ಕೇರ್.